ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಸಾರಿ, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್ ಆಯಿತು. ನಾನಿವತ್ತು ಇಷ್ಟು ದಿನ ಮನೆಯಿಂದ ವ್ಲಾಗ್ ಮಾಡ್ತಿದ್ದೆ. ಇವತ್ತು ನಾನು ಹೈದರಾಬಾದಿಂದ ವ್ಲಾಗ್ ಮಾಡ್ತಾ ಇದ್ದೇನೆ. ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಬೆಳಿಗ್ಗೆ ರೀಚ್ ಆಗುವಾಗ 10:30 ಆಗಿದೆ. ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಊಟ ಮಾಡಿ ಹೊರಡೋದಂತ ಸ್ವಲ್ಪ ತಿರ್ಗಲಿಕ್ಕೆ. ಸೊ ನಾನು ಯಾರ ಜೊತೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ಹಾಯ್, ಹೇಗಿದ್ದೀರ ಎಲ್ಲರೂ? ಇವರು ನಂದು ಕಸಿನ್ ಸಿಸ್ಟರ್. ಇವರಿಗೆ ಏನೋ ಕೆಲಸ ಇತ್ತು, ಅವರ ಮೀಟಿಂಗ್ ಏನೋ ಇತ್ತು. ಹಾಗೆ ಅವರ ಜೊತೆ ನನಗೆ ಒಂದು ಚಾನ್ಸ್ ಸಿಕ್ಕಿತ್ತು ಧರ್ಮಕ್ಕೆ, ಹಾಗೆ ಬಿಡಬಾರ್ದಂತ ನಾನು ಸಹ ಬಂದೆ. ನನಗೆ ಸಹ ಕಂಪನಿ ಆಗ್ತದಲ್ಲ, ಅದಕ್ಕೆ ಹೋಗು ಅಂತ ಹೇಳಿದೆ, ಇಬ್ಬರು ಸಹ ಹೋಗಿ ಬರುವ ಅಂತೇಳಿ. ಹಾಗೆ ಈಗ ನಾವು ನಾಳೆ ಇರುವುದು ಅವ್ರದ್ದು ಮೀಟಿಂಗ್. ಸೊ ಇವತ್ತು ತಿರ್ಗ್ಲಿಕ್ಕೆ ಅಂತ ಸ್ವಲ್ಪ ಹೊರಗೆ ಹೋಗೋದು. ಯಾರೆಲ್ಲ ಹೈದರಾಬಾದ್ ನೋಡಲಿಲ್ಲ ನಮ್ಮ ಜೊತೆ ಬನ್ನಿ, ನಾನು ನಿಮಗೆ ಸ್ವಲ್ಪ ಹೈದರಾಬಾದ್ ತಿರುಗಿಸ್ತೇನೆ. ಓಕೆ, ಬನ್ನಿ ಹೋಗುವ. ಬಾಯ್. ಮಧ್ಯಾಹ್ನ ಆದ್ದರಿಂದ ಸೊ ನಾವು ಊಟ ಮಾಡಿ ಹೊರಡುವ ಅಂತ ಎಣಿಸಿದ್ವಿ. ಹಾಗೆ ನಾವು ನಿಂತ ಪ್ಲೇಸಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಊಟದ ಅರೇಂಜ್ಮೆಂಟ್ ಇತ್ತು. ಅಂದರೆ ಸೇಮ್ ಅದು ನಿಂತ ರೂಮದ್ದೇ ಪೇಮೆಂಟ್ ಅಲ್ಲ, ಇದು ಫುಡ್ಡಿಗೆ ಸಪ್ರೇಟ್ ಪೇಮೆಂಟ್. ಒಳ್ಳೆ ಇತ್ತು ಊಟ, ವೆಜ್. ಇಲ್ಲಿ ನೋಡಿ, ಪಿಕ್ಕಲ್, ಚನಾ, ಬಿಂಡಿ, ಜೀರಾ ರೈಸ್, ಪ್ಲೇನ್ ರೈಸ್, ದಾಲ್, ಸಾಂಬಾರ್, ರೈತ, ಹಪ್ಪಳ ಮತ್ತೊಂದು ಸ್ವೀಟ್ ಡಿಶ್ ಇತ್ತು ಊಟಕ್ಕೆ. ಮತ್ತು ರೋಟಿ ಬೇಕಾದರೆ ಎಕ್ಸ್ಟ್ರಾ ಮಾಡಿ ಕೊಡ್ತಿದ್ರು. ಇಲ್ಲಿ ನೋಡ್ಬೋದು ನೀವು, ನಾವು ನಿಂತ ರೂಮ್ ಹತ್ರನೇ ಮೇಲೆ ಮೆಟ್ರೋ ಸಹ ಇತ್ತು. ಫಸ್ಟ್ 2 days ನಾವು ಆಟೋ ಮತ್ತು ಟ್ಯಾಕ್ಸಿಯಲ್ಲೇ ಹೋಗ್ತಿದ್ವಿ, ಮತ್ತು ಲಾಸ್ಟ್ ಡೇ ಫುಲ್ ಡೇ ಹೋದದ್ದು ಮೆಟ್ರೋದಲ್ಲೇ. ತುಂಬ ನಾಯ್ಸ್ ಅಂತೂ ತುಂಬ, ಹಾರ್ನ್ ಅಂತೂ ಸಿಕ್ಕಾಪಟ್ಟೆ ಆಗ್ತಾರೆ, ಏನಂತಲೇ ಗೊತ್ತಿಲ್ಲ. ಇದು ನಾವು 3 days ಹಾಲ್ಟ್ ಆದ ಹೋಟೆಲ್, ಗ್ರ್ಯಾಂಡ್ ಸಂದರ್ಶಿನಿ ಇನ್. ನಾವು ಹೊರಟ್ವಿ ಆಟೋದಲ್ಲಿ. ಎಲ್ಲಿ ಅಂತ ಹೇಳೋದು, ಅಲ್ಲಿ ಯಾರಾದರೂ ಗುರ್ತದವರಿದ್ದರೆ ಒಳ್ಳೆ ಆಯಿತಾ, ಇಲ್ಲಾದರೆ ಸುಮ್ಮನೆ ಗೂಗಲ್ ಮ್ಯಾಪಲ್ಲಿ ನೋಡಿ ಹೋಗೋದು ವೇಸ್ಟ್ ಆಗ್ತದೆ. ಅಂದರೆ ಎಲ್ಲಿ ಏನುಂಟಂತ ಗೊತ್ತಿದ್ದವರಿದ್ದರೆ ತುಂಬ ಒಳ್ಳೆ ಆಯಿತಾ, ಯಾರಾದರೂ ಹೋಗುವವರಿದ್ದರೆ ಹೈದರಾಬಾದ್ಗೆ. ನಾವು ಹೋದ್ವಿ, ಎಲ್ಲಿ ಹೋಗ್ತೀವಂತ ನೋಡುವ, ಹೇಳ್ತೇನೆ ಅಲ್ಲಿ ರೀಚ್ ಆದಮೇಲೆ. ಇದೇನು ಗೊತ್ತಾ, ಡಾಕ್ಟರ್ BR ಅಂಬೇಡ್ಕರ್ ತೆಲಂಗಾಣ ಸ್ಟೇಟ್ ಸೆಕ್ರೆಟರಿಯೇಟ್. ಒಳ್ಳೆ ಉಂಟಲ್ಲ ನೋಡಲಿಕ್ಕೆ, ಚೆಂದ ಉಂಟು. ಇದು ದೀಪ ಥರ ಸ್ಟ್ರಕ್ಚರ್ ಉಂಟಲ್ಲ, ಇದು ತೆಲಂಗಾಣ ಮಾರ್ಟಿಯರ್ಸ್ ಮೆಮೋರಿಯಲ್. ಒಳಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಕೇಳಿದ್ವಿ, ಬಿಡುವುದಿಲ್ಲ ಅಂತ ಹೇಳಿದ್ರು, ಓಟ್ ಆಗ್ತಾ ಉಂಟು ಅಂತ. ಗೈಸ್, ಬಿಸಿಲಾಗಲಿಕ್ಕೆ ಸ್ಟಾರ್ಟ್ ಆಯಿತು, ಬಿಸಿ ತಾಗಲಿಕ್ಕೆ. ತುಂಬ ಅಂದರೆ ತುಂಬ ಜೋರು ಬಿಸಿಲಾಯ್ತು ಗೈಸ್. ಇಲ್ಲಿ ಅಳಿಲು ನೋಡಿ ಗೈಸ್. ಇಲ್ಲಿ ಕೆಲವು ಪಿಕ್ಸ್ ಕ್ಲಿಕ್ ಮಾಡಿದ್ವಿ. ನಾವೀಗ ಹುಸೈನ್ ಸಾಗರ್ಗೆ ಅಲ್ಲಿ ಹೋಗ್ತಾ ಇದ್ದೇವೆ. ನಿಮಗೆ ಸಹ ಕರ್ಕೊಂಡು ಹೋಗ್ತೇವೆ, ಒಳ್ಳೆ ಉಂಟು ನೋಡ್ಲಿಕ್ಕೆ. ಅಲ್ಲ, ನನಗೆ ಗೊತ್ತಿಲ್ಲ ಒಳ್ಳೆ ಉಂಟ ಅಂತ, ಹೋಗಿ ನೋಡುವ. ಬೋಟಿಂಗ್ ಅಂತೆ. ಮತ್ತು ಬೋಟಲ್ಲಿ ಹೋದರೆ ಮಿಡ್ಲಲ್ಲಿ ಬುದ್ಧ ಸ್ಟ್ಯಾಚು ಉಂಟು. ನಿಮಗೆ ಕಾಣಿಸ್ತದ ಅಲ್ಲಿ ಮಿಡ್ಲಲ್ಲಿ ನೋಡಿ, ಬುದ್ಧದ್ದು ಸ್ಟ್ಯಾಚು ಉಂಟು. ಅಲ್ಲಿ
ಬೋಟಲ್ಲಿ ಕರ್ಕೊಂಡು ಒಂದು ರೌಂಡ್ ಹಾಕಿಸಿ ವಾಪಸ್ ಕರ್ಕೊಂಡು ಬರ್ತಾರಂತೆ. ಇಲ್ಲಿಂದನೇ ಕಾಣ್ತಿತ್ತು, ನಾವು ಹೋಗಲಿಲ್ಲ ಆಯಿತಾ. ನೀರನ್ನು ನನಗೂ ಭಯನೇ. ಇಲ್ಲಿ ನೋಡಿ, ಒಂದು ಬೋಟ್ ಹೋಗಿ ಸಹ ವಾಪಸ್ ಬಂತು. ಒಂದು ಬೋಟ್ ಫುಲ್ಲು ಜನ ಆಗಬೇಕು, ಮತ್ತು ಬಿಡ್ತಾರೆ ಇಲ್ಲಿಂದ ಬೋಟ್. ದೋಣಿ ಅದು ನಾರ್ಮಲ್ ದೋಣಿ, ಅದಕ್ಕೆ ಮೇಲೆ ಪ್ಲಾಟ್ಫಾರ್ಮ್ ಮಾಡಿ. ನಾವು ಅಲ್ಲಿಂದ ವಾಪಸ್ ಹೊರಟ್ವಿ ಗೈಸ್ ಇನ್ನೊಂದು ಪ್ಲೇಸ್ಗೆ. ಮತ್ತೆಂದ ಸಲ ನೋಡ್ಲಿಕ್ಕೆ ಇರಲಿಲ್ಲ. ನೆಕ್ಸ್ಟ್ ಹೊರಟದ್ದು ನಾವು ಇಂದಿರಾ ಪಾರ್ಕ್ಗೆ. ಇಲ್ಲಿ ರಿಕ್ಷಾದವರು ಮಂಗ ಅಂತ ಎಷ್ಟು ಮಾಡ್ತಾರಂದರೆ, ಇಲ್ಲಿ ಇಂದಿರಾ ಪಾರ್ಕ್ ಎಕ್ಸಿಟ್ ಹತ್ರ ನಮಗೆ ಬಂದು ಬಿಟ್ಟಿದ್ದಾರೆ. ಮತ್ತು ಎಂಟ್ರಿಗೆ ಹೋಗ್ಲಿಕ್ಕೆ ಎಷ್ಟು ಇತ್ತು ಗೊತ್ತುಂಟು. ಎಂಟ್ರಿ ಹತ್ರ ನಡೀಲಿಕ್ಕೆ ತುಂಬ ಇತ್ತು, ಹಾಗೆ ಸ್ವಲ್ಪ ಎನರ್ಜಿ ಬೇಕಲ್ವಾ. ಹಾಗೆ ಮೂವರು ಸಹ ಬೊಂಡ ಕುಡಿದ್ವಿ. ಇಲ್ಲಿ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ನೋಡಿ ಅಂತೆ ಎಷ್ಟು ಉಂಟು. ಎಂತ ಬಿಸಿಲ ಶರಾಬು ಪಿತ್ತ ಅಲ್ಲ. ಫೈನಲಿ ಇಂದಿರಾ ಪಾರ್ಕ್ ಇದ್ದು ಎಂಟ್ರಿಗೆ ರೀಚ್ ಆದ್ವಿ ಗೈಸ್. ಎಲ್ಲ ಕಡೆ ಎಂಟ್ರಿ ಫೀಸ್ ಇದೆ ಮಾತ್ರ ಇಲ್ಲಿ. ಮೇಲೆ ನಿಂತಿದ್ದಾರೆ ಅದೇ ನಮ್ಮ ತಾತ ಬಂದಿದ್ದಾರೆ. ಮೊನ್ನೆ ನಮ್ಮ ಮನೇಲಿ ಅಡುಗೆ ಮಾಡುವಾಗ ಪೆಪ್ಪರ್ ಜಾಸ್ತಿ ಆಯಿತು ಅಂತ ನಾನು ಅಡುಗೆ ಮಾಡೋದಿಲ್ಲ. ಮನೇಲಿ ಪೆಪ್ಪರಿಗೆ ನಮ್ಮದು ಸಪ್ರೇಟ್ ಹಿಸ್ಟ್ರಿ ಇದೆ. ಪೆಪ್ಪರಿಗೆ ಹಾಲಿಗೆ ಬಿಡೋದು ಬೇಡ ಫ್ಯಾನ್ ಬಿಡ್ಸೋದಿದೆಯಲ್ಲ. ನೆಕ್ಸ್ಟ್ ಪ್ರಮೋಷನ್ ಸಿಗುತ್ತೆ ಅದಾದ್ಮೇಲೆ ನಮ್ಗೆ ಎಲ್ಲಿದೆ ಕರ್ಕೊಡ್ತಾರೆ ಆಲ್ ಇಂಡಿಯಾ. ಇಲ್ಲಿ ಪ್ಲೇಸ್ ಮಾತ್ರ ತುಂಬ ಒಳ್ಳೆ ಇತ್ತು. ಇದು ಪಾರ್ಕ್ ವಾಕಿಂಗ್ ಮಾಡುವವರಿಗೆ, ಕೆಲವರು ಮಾರ್ನಿಂಗ್ ಈವ್ನಿಂಗ್ ವಾಕ್ ಎಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ಹೇಳಿದ ಪ್ಲೇಸ್. ತುಂಬ ಸೈಲೆಂಟ್ ಕಾಮ್ ಇತ್ತು, ಒಳ್ಳೆ ಕ್ಲೀನ್ ಸಹ ಇತ್ತು. ಇಲ್ಲಿ ನೋಡಿ ಬಾತುಕೋಳಿಗಳು. ನಾವು ಅಲ್ಲಿಂದ ವಾಪಸ್ ಹೊರಟ್ವಿ. ಇಲ್ಲಿ ನೋಡಿ, ನಾನು ಆಗ ಹೇಳಿದಲ್ಲ ದೀಪದ ಸ್ಟ್ರಕ್ಚರ್ ಉಂಟು, ಅದು ಹೇಗೆ ಉಂಟು ನೋಡಿ. ನಾವು ಅಲ್ಲಿಂದ ಡೈರೆಕ್ಟ್ ಹೋದದ್ದು ಚಾರ್ಮಿನಾರ್ ಹತ್ರ. ಎಲ್ಲರಿಗೂ ಗೊತ್ತಿರ್ಬೋದು, ಚಾರ್ಮಿನಾರ್ ಫೇಮಸ್ ಫಾರ್ ಇಟ್ಸ್ ಐಕಾನಿಕ್ ಆರ್ಕಿಟೆಕ್ಚರ್. ಇದರಲ್ಲಿ ಕ್ಲಾಸ್ಮೇಟ್ ಬುಕ್ಸಲ್ಲೆಲ್ಲ ಫ್ರಂಟ್ ಪೇಜಲ್ಲಿ, ನಾನು ಫ್ರಂಟ್ ಪೇಜಲ್ಲಿ ಫೋಟೋ ನೋಡಿದ್ದಷ್ಟೇ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರಿಯಲ್ ಆಗಿ ವಿಡಿಯೋ ಶೂಟ್ ಮಾಡಿ. ಓಕೆ,
ಚಾರ್ಮಿನಾರ್ ಪೇಟೆ ಬೀದಿ ಎಂತೆಲ್ಲ ಇಷ್ಟ ಹೇಳಿದಲ್ಲ ಕಾಲೆ ಏತಾದಿಗಿಮ್ಮ ಅಲ್ಲಿ ತುಂಬ ಅಂದರೆ ತುಂಬ ರಶ್ ಆಯ್ತಾ. ಮತ್ತು ಹಾರ್ನ್ ಒಂದು ಎಂತ ಹಾಕ್ತಾರೆ ನನಗೆ ಅರ್ಥ ಆಗೋದಿಲ್ಲ. ಒಂದು ಒಟ್ಟಾರೆ ಹಾರ್ನ್ ಹಾಕ್ತಾರೆ. ತುಂಬ ನಾಯ್ಸ್ ಪೊಲ್ಯೂಷನ್ ಆಯಿತಾ. ನೋಡಿ ಗೈಸ್, ನಾವು ರೀಚ್ ಆದ್ವಿ ಹತ್ತಿರ ಚಾರ್ಮಿನಾರ್ ಹತ್ರ. ಇಲ್ಲಿ ಲೈಟ್ ಹಾಕ್ತಾರಂತೆ. ನೋಡುವ, ಲೈಟ್ ಹಾಕಿದ ಮೇಲೆ ಕೆಲವು ಪಿಕ್ಸ್ ಮತ್ತು ವಿಡಿಯೋಸ್ ಹಾಕ್ತೇನೆ. ಇದು ಬಿಫೋರ್ ಅವರು ಚಾರ್ಮಿನಾರ್ದು ಲೈಟ್ ಆನ್ ಮಾಡುವ ಬಿಫೋರ್ದು ವಿಡಿಯೋ. ಅವ್ರನ್ನ ಬೇರೆ ಕೊಡ್ಬೋದು. ಈ ಜನ ಪಿಕ್ ಪಾಕೆಟಲ್ಲಿ ಅಲ್ಲಿ ಮೊಬೈಲ್ ತಂಗಡಿ ಇರ್ತಾರೆ. सेल फोन, हैंडबैग्स, पिक पैकेटर चोरों से होशियार रहिए और अपने सामान की हिफाजत कीजिए. ನೋಡಿ ಗೈಸ್, ಲೈಟ್ ಆನ್ ಮಾಡಿದ ಮೇಲೆ ಹೇಗೆ ಕಾಣ್ತದಂತ, ಸೂಪರ್ ಕಾಣ್ತದಲ್ಲ. ನಾವು ಚಾರ್ಮಿನಾರ್ ಹತ್ರ ಶಾಪಿಂಗ್ ಮುಗಿಸಿ ವಾಪಸ್ ಬಂದ್ವಿ. ನಾವು ಸ್ಟೇ ಆದ ರೂಮ್ ಹತ್ರನೇ ಇರಾನಿ ಚಾಯ್ವಾಲ ಅಂತ ಇತ್ತು. ಅಲ್ಲಿ ಚಾ ಕುಡಿದು ಊಟ ಮಾಡಿ ಒಂದು ರೌಂಡು ಅಲ್ಲೇ ರೂಮ್ ಹತ್ರನೇ ವಾಕ್ಗೆ ಹೋಗಿ ಬಂದ್ವಿ. ಫ್ಲವರ್ಸ್ ನೋಡಿ ಅಂತೆ. ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ ಹೈದರಾಬಾದ್ ಪಾರ್ಟ್ 2 ಕಂಟಿನ್ಯೂ ಆಗ್ತದೆ. ಸ್ಟೇ ಟ್ಯೂನ್ಡ್. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಮೊಗಸೋನ್ ದೇವ್ ಬರೆಂಕೊರು.